ಹಲೋ ಫ್ರೆಂಡ್ಸ್. ಸೊ KS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಎಲ್ಲರೂ ಬರಿತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಬರೆದ್ಮೇಲೆ ಮನೆಗೆ ಹೋದ್ಮೇಲೆ ಕಂಪ್ಲೀಟಾಗಿ ಪ್ರೀ ಕ್ವಶನ್ಸು ಮತ್ತು ಕೀ ಆನ್ಸರ್ಸ್ ಕಂಪೇರ್ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವೇ ಅನಾಲಿಸಿಸ್ ಮಾಡಿಕೊಂಡು ವೇರ್ ಯು ವೆಂಟ್ ರಾಂಗ್, ವೇರ್ ಯು ವೆಂಟ್ ರೈಟ್, ಸೊ ಇದನ್ನು ಪ್ರಾಪರಾಗಿ ಅನಾಲಿಸಿಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ಇದನ್ನು ಟೆಸ್ಟ್ ಡಿಸ್ಕಷನನ್ನು ಶುರು ಮಾಡ್ತೀನಿ. ಟುಡೇಸ್ ಟೆಸ್ಟ್ ಡಿಸ್ಕಷನ್ ಈಸ್ 554 ಕ್ವಶನ್ ಪೇಪರ್. ಸೊ ಬಿಫೋರ್ ಐ ಸ್ಟಾರ್ಟ್ ದಿ ಟೆಸ್ಟ್ ಡಿಸ್ಕಷನ್, ಸೊ few tips regarding the prelims examination. See, ಟೆಸ್ಟ್ ಸೀರೀಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಎಟ್ ದಿಸ್ ಜಂಕ್ಚರ್. ಯಾಕೆಂತಂದರೆ ಬಿಕಾಸ್ ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸು ಬರೀ ಓದ್ತಾ ಇರ್ತೀರಾ, ನಿಮ್ಮಷ್ಟಕ್ಕೆ ನೀವೇ ಟೆಸ್ಟ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಟೆಸ್ಟಿಂಗ್ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನಲ್ಲಿ ಆನ್ಸರ್ ಎದುರುಗಡೆ ಇರುತ್ತೆ, ಬಟ್ ಹವೆವರ್ ಯು ಹ್ಯಾವ್ ಟು ಫೈಂಡ್ ದಿ ರೈಟ್ ಆನ್ಸರ್. ಸೊ ಫೈಂಡಿಂಗ್ ಎ ರೈಟ್ ಆನ್ಸರ್ ನೀಡ್ಸ್ ಎ ಪರ್ಟಿಕ್ಯುಲರ್ ಪ್ರಾಪರ್ ಸ್ಟ್ರಾಟಜಿ, ಪ್ರಾಪರ್ ಕ್ಲಾರಿಟಿ ಆ್ಯಂಡ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು, ಮತ್ತು ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನೀವು ಯಾವುದಕ್ಕೆ ಆನ್ಸರನ್ನು ಟಿಕ್ ಮಾಡ್ತೀರಾ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಆಲ್ವೇಸ್ ಹೇಳ್ತಿರ್ತೀನಿ, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋದಕ್ಕೆ 2C² ಫಾರ್ಮುಲಾ ಅಂತ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸ್ ಇವೆರಡು ಇದ್ದರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಈ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಂದಿದೆಯೋ ಇಲ್ವೋ ಅಂತ ನನಗೇನು ಗೊತ್ತು. ಸೊ ಹಾಗಾಗಿ ನಾವು ಅದಕ್ಕೆ ಏನು ಮಾಡಬೇಕು, ಟೆಸ್ಟ್ಗಳನ್ನು ಬರೀಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು. ಆಮೇಲೆ ಟೆಸ್ಟ್ ಬರೆಯೋದು ಸುಮಾರು ಜನ ಏನು ಮಾಡ್ತೀರಾ, ಬರೀ ಟೆಸ್ಟ್ ಬರೆಯೋದಂದರೆ ಟೆಸ್ಟ್ ಬರ್ಕೊಂಡು ಮನೆಗೆ ಹೋಗ್ಬಿಟ್ಟು ಪೇಪರ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀರಾ. ಸೊ ಬಟ್ ಅದರಿಂದ ನಿಮಗೇನು ಮಾರ್ಕ್ಸ್ ಬರೋಲ್ಲ, ಅದರಿಂದ ನಿಮಗೇನು ಇಂಪ್ರೂವ್ಮೆಂಟ್ ಆಗಲ್ಲ. ಸೊ ಟೆಸ್ಟ್ ಬರೆದಾದ್ಮೇಲೆ ಅನದರ್ 2 hours ಯು ಹ್ಯಾವ್ ಟು ಸ್ಪೆಂಡ್ ಆನ್ ದಿ ಟೆಸ್ಟ್. ಓಕೆ, ಸೊ ಅದು ಕೀ ಆನ್ಸರ್ಸ್ ಏನು ಕೊಟ್ಟಿರ್ತೀವಿ, ಕೀ ಎಕ್ಸ್ಪ್ಲನೇಷನ್ಸ್ ಏನು ಕೊಟ್ಟಿರ್ತೀವಿ, ಅದನ್ನು ಕಂಪ್ಯಾರಿಸನ್ ಮಾಡಿಕೊಂಡು ಅದನ್ನು ಎಲ್ಲಿ ನನ್ನ ಮಿಸ್ಟೇಕ್ಸ್ ಆಯಿತು, ಎಲ್ಲಿ ನನ್ನ ಕರೆಕ್ಟಾಗಿ 100% ಫಸ್ಟ್ ರೌಂಡಲ್ಲಿ ನಾನು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದೆ, ಆಮೇಲೆ ಸೆಕೆಂಡ್ ರೌಂಡಲ್ಲಿ ನಾನು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದೆ, ಎಷ್ಟು ಕ್ವಶನ್ಸ್ ನಾನು 2 ಆಪ್ಷನ್ ಎಲಿಮಿನೇಟ್ ಮಾಡಿ ಅದನ್ನು ಅಟೆಂಡ್ ಮಾಡಿದ್ದೀನಿ, ಅದರಲ್ಲಿ ಎಷ್ಟು ಕ್ವಶನ್ಸ್ ಕರೆಕ್ಟಾಗಿದೆ, ರೈಟ್. ಮತ್ತು ಆಮೇಲೆ ನಾನು ಗೆಸ್ ವರ್ಕ್ ಯಾವ ಥರ ಮಾಡಿದ್ದೀನಿ, ಗೆಸ್ ವರ್ಕ್ ಮಾಡಿದಾಗ ಅದನ್ನು ಕರೆಕ್ಟಾಗಿದೆಯೋ ತಪ್ಪಾಗಿದೆಯೋ, ಸೊ ಗೆಸ್ ವರ್ಕಲ್ಲಿ ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಗ್ತಿದೆ, ಎಷ್ಟು ಕ್ವಶನ್ಸು ರಾಂಗ್ ಆಗ್ತಿದೆ. ಓಕೆ, ಸೊ ಇವೆಲ್ಲ ನೀವು ಅನಾಲಿಸಿಸ್ ಮಾಡ್ಕೋಬೇಕು. ಮಾಡ್ಕೊಂಡಾಗಲೇ ಏನಾಗುತ್ತೆ ಅಂದರೆ ಒಂದು ಪ್ರಿಲಿಮ್ಸ್ ಮೇಲೆ ಕಂಪ್ಲೀಟ್ ಗ್ರಿಪ್ ಸಿಗುತ್ತೆ, ಕಂಪ್ಲೀಟ್ ಕಾನ್ಫಿಡೆನ್ಸ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಮೋಸ್ಟ್ ಆಫ್ ದಿ ಥಿಂಗ್ಸ್ ಏನು ಮಾಡ್ತೀರಾ, ಬಟ್ UPSC ಇರಲಿ KPSC ಇರಲಿ, ಪೇಪರ್ ತೊಗೊಳ್ಳೋದು ಕಲೆಕ್ಟ್ ಮಾಡೋದು, ಪೇಪರ್ ತೊಗೊಳ್ಳೋದು ಕರೆಕ್ಟ್ ಮಾಡೋದು. ಸೊ ಸಮ್ ಟಾಪರ್ ಹ್ಯಾಸ್ ಸೇಡ್ ದಟ್ ಓಕೆ ಲೈಕ್ ಒಂದು ಅರೌಂಡ್ 40 to 50 ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಆ ಥರ ಈ ಥರ ಅಂತ ಹೇಳಿದ್ದಾರೆ ಅಂದ ತಕ್ಷಣ ಸುಮ್ಮನೆ ಸಾಲ್ವ್ ಮಾಡೋದು. ಅವ್ರು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ, ಆದರೆ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಕೆಲವರು ಅದನ್ನು ಎಕ್ಸ್ಪ್ಲನೇಷನ್ ಮಾಡಿರಲ್ಲ. ಸೊ ಹಾಗಾಗಿ ನೀವು ಅದನ್ನು ಅದಿಷ್ಟೇ ಕ್ಯಾಚಪ್ ಮಾಡ್ಕೋತೀರಾ, ಅದಿಷ್ಟೇ ನೀವು ಹೋಗ್ಬಿಟ್ಟು ಸಾಲ್ವ್ ಮಾಡೋದು ಅಂದರೆ 2 hours ಆಫ್ಟರ್ ದಿ ಟೆಸ್ಟ್ ಯು ಹ್ಯಾವ್ ಟು ಸ್ಪೆಂಡ್ ಆನ್ ಇಟ್. ಓಕೆ, ಸೊ ಆನ್ಸರ್ ಎ ಯಾಕೆ ಕರೆಕ್ಟ್ ಆಗಿದೆ, ಯಾಕೆ ರಾಂಗ್ ಆಗಿದೆ, ಅಥವಾ B ಯಾಕೆ ಕರೆಕ್ಟ್ ಆಗಿದೆ, B ಯಾಕೆ ರಾಂಗ್ ಆಗಿದೆ, ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ಮೆಂಟ್ ಬಗ್ಗೆ ನೀವು ಡಿಸ್ಕಸ್ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿದ್ರೆ ರಿವಿಷನ್ ಅಲ್ಲೇ ಆಗಿಬಿಡುತ್ತೆ. ಸಿ ರೈಟಿಂಗ್ ಎ ಟೆಸ್ಟ್ ಸೀರೀಸ್ ಇಸ್ ನಥಿಂಗ್ ಬಟ್ ರಿವೈಸಿಂಗ್ ದಿ ಕಾನ್ಸೆಪ್ಟ್ಸ್ ವಿಚ್ ಯು ಹ್ಯಾವ್ ಸ್ಟಡಿಡ್. And also writing a test series is nothing but having getting a clarity on what you have read. Writing a test series will enhance your confidence. Writing a test series will increase your marks in the main prelims conducted by the KPSC or UPSC. So in this way, test series holds lot of importance in your examination to clear the examination with confidence, I'm saying. So clearing the examination, some people might not have written the test series, still they might have got into the list, but however that is a luck, I would say. So but generally what happens is, so if you want to clear the prelims examination with confidence, then you must write the test series either in the home or in the controlled environment like institutions like Credence IAS. ಸೊ ನೀವು ಇಲ್ಲಿ ಬಂದುಬಿಟ್ಟು ಪ್ರತಿದಿನ ಕಂಪಲ್ಸರಿ 2 hours ಕೂತ್ಕೊಂಡು ಟೆಸ್ಟ್ ಬರೆದು ಸಾಲ್ವ್ ಮಾಡಿ ಹೋದರೆ ನಿಮ್ಗೆ ಅದ್ರ ಮೇಲೆ ಎಫೆಕ್ಟಿವ್ ಕಾನ್ಫಿಡೆನ್ಸ್ ಸಿಗುತ್ತೆ, ರೈಟ್. ವಿತ್ ದಿಸ್, ಸೊ ಐ ಹೋಪ್ ಇದರಿಂದ ಟೆಸ್ಟ್ ಇವೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ. ನಾನು ಏನೇನು ಹೇಳಿದ್ದೀನಿ ಇಲ್ಲಿವರೆಗೂ ಇದನ್ನೆಲ್ಲ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಡಿಸ್ಕಷನಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಸೊ ಡಿಲೇ ಆಗೋದು ಬೇಡ, ವಿಲ್ ಸ್ಟಾರ್ಟ್ ವಿತ್ ದಿ ಡಿಸ್ಕಷನ್ 554. ದಿಸ್ ಟೆಸ್ಟ್ ಏನಿತ್ತಪ್ಪ ಅಂತಂದರೆ ಬೇಸಿಕ್ NCERT ಮೇಲೆ ಕ್ವಶನ್ಸ್ ಇತ್ತು. ಬೇಸಿಕ್ NCERT ಮೇಲೆ ಇರೋದ್ರಿಂದ ಇದನ್ನು 2 ಥರ ಬ್ಯಾಲೆನ್ಸ್ ಮಾಡಿದ್ದೀವಿ ಈ ಪೇಪರಲ್ಲಿ. ಒಂದು ಅರೌಂಡ್ 30 to 35 ಕ್ವಶನ್ಸು ಸ್ವಲ್ಪ ಮೀಡಿಯಮ್ ಡಿಫಿಕಲ್ಟ್ ಲೆವೆಲ್ಗೆ ಇಟ್ಟಿದ್ದೀವಿ. ಇನ್ನು 60 to 70 ಕ್ವಶನ್ಸ್ ವೆರಿ ಈಸಿ. ಯಾಕೆ ಅಂತಂದರೆ ಬಿಕಾಸ್ ಅಗೇನ್ ದಿ ಫ್ರೆಷರ್ಸ್, ಓಕೆ, ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಸುಮ್ಮನೆ ತೆಗಿಯಲ್ಲ ನಾವು. ಸೊ ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ ಫ್ರೆಷರ್ಸ್ ಯಾರು ಬಂದಿರ್ತಾರೆ ಅವ್ರಿಗೆ ಡಿಮೋಟಿವೇಟ್ ಆಗಬಾರ್ದು. ಸಡನ್ನಾಗಿ ನೋಡಿಬಿಟ್ಟು ಕ್ವಶನ್ಸ್ ಎಲ್ಲ ಡಿಫಿಕಲ್ಟ್ ಇದ್ದರೆ ನಾನೇನು ಸೆಲೆಕ್ಟ್ ಆಗಲ್ಲ ಅಂದ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಅವ್ರಿಗೊಂದು ಮೋಟಿವೇಶನ್ ಕೊಡೋಕ್ಕೋಸ್ಕರ ವಿ ಹ್ಯಾವ್ ರೆಡ್ಯೂಸ್ ದಿ ಡಿಫಿಕಲ್ಟಿ ಲೆವೆಲ್ ಇನ್ ದಿ ಬಿಗಿನಿಂಗ್ ಟೆಸ್ಟ್. ಸೊ ದಟ್ ಈಸ್ NCERT ಬೇಸ್ಡ್ ಟೆಸ್ಟ್ ಇದೆ, ಡೈರೆಕ್ಟ್ ಕ್ವಶನ್ಸ್ ಇದ್ದಾವೆ, ಈಸಿ ಇದ್ದಾವೆ. ಅರೌಂಡ್ ಇದ್ರ ಮೇಲೆ ಅರೌಂಡ್ 120, 130 ಸ್ಕೋರ್ ಮಾಡಿದ್ರು ಸುಮಾರು ಜನ ಇದ್ದಾರೆ. ಸೊ 140 ನೋಡಿ, ಇಷ್ಟು ಈಸಿ ಕೊಟ್ಟರು ವೆಟ್ರನ್ಸ್ ಭಾಳ ಜನ ಇದ್ದಾರೆ, ಬಟ್ ಆದರೂ ಅದರಲ್ಲಿ ಕೆಲವರು ಮಾತ್ರ 140 ಹೋಗಿದ್ದಾರೆ. ಬಟ್ ರೆಸ್ಟ್ ಆಫ್ ದಿ ಪೀಪಲ್ ಆರ್ ಲೈಯಿಂಗ್ ಇನ್ 120 and 130. ಸೊ
ಯಾರು ಫ್ರೆಷರ್ ಇದ್ದಾರೆ ಅವರು ಅದರೊಂದು 65 to 85 ಒಳಗೂ ರೇಂಜ್ ಮಾಡಿ ಸ್ಕೋರ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಸ್ಕೋರ್, ನಾಟ್ ಬ್ಯಾಡ್ ಸ್ಕೋರ್. ಫಸ್ಟ್ ಟೆಸ್ಟ್ ಬರಿತಾ ಇದ್ದೀರಾ, ಸೊ ನಿಮಗೆ ಆಬ್ವಿಯಸ್ಲಿ ಕ್ಲಾರಿಟಿ ಇರಲ್ಲ, ಕೆಲವು ಕ್ವಶನ್ಸಲ್ಲಿ ಕೆಲವು ಟ್ವಿಸ್ಟ್ ಇರುತ್ತೆ, ಆ ಟ್ವಿಸ್ಟನ್ನು ನೋಡಿರಲ್ಲ. ಓಕೆ, ಸೊ ಈ ಥರ ಇರೋದ್ರಿಂದ ಮಿಸ್ಟೇಕ್ಸ್ ಆಗ್ತಿರುತ್ತೆ. ಡೋಂಟ್ ವರಿ, ಬಟ್ ಎವ್ರಿ ಟೆಸ್ಟಲ್ಲಿ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗಿರೋದು ಏನಂದರೆ ನಂಬರ್ ಆಫ್ ಕ್ವಶನ್ಸ್ ನಾನು ಎಷ್ಟು ಅಟೆಂಪ್ಟ್ ಮಾಡಿದ್ದೀನಿ, ಅದರಲ್ಲಿ ನೆಗೆಟಿವ್ಸ್ ಎಷ್ಟು ಮಾಡಿದ್ದೀನಿ, ಆ ನೆಗೆಟಿವ್ಸನ್ನು ಹೇಗೆ ರೆಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ವರ್ಕೌಟ್ ಮಾಡಿ. ಆಟೋಮೆಟಿಕ್ಲಿ ದಿ ಪಾಸಿಟಿವ್ಸ್ ವಿಲ್ ಇನ್ಕ್ರೀಸ್, ರೈಟ್? ಸೊ ವಿತ್ ದಿಸ್ ವಿಲ್ ಸ್ಟಾರ್ಟ್ ದಿ ಡಿಸ್ಕಷನ್. ಸೊ ಫಸ್ಟ್ ಕ್ವಶನ್ ಏನಿತ್ತು ಅದ್ರ ಮೇಲೆ ಕ್ವಶನ್ ಏನಿದೆ, ಎಸ್ ಕ್ವಶನ್ ಏನಿದೆ, ಈ ಕ್ವಶನಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈದರ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ದಿ right to constitutional remedies provided under Article 32. Okay, constitutional remedies provided under Article 32 of the Constitution. So question ಏನು ಕೇಳಿದಾನೆ, ಸೊ ಹಾಗಾಗಿ it is invoked to determine the constitutionality of any executive or order or legislative order if it directly infringes any of the fundamental rights. Obviously, so Article 32 ಏನು ಹೇಳುತ್ತೆ, so Article 32 is a constitutional remedy as Dr. B.R. Ambedkar says. So it is the heart and soul of Indian Constitution. So without this Article 32, the rest of the fundamentals are meaningless, because Article 32 ಏನಿದೆ, it gives an enforcement right. That is nothing but it is a justifiable. So where do, if one of your fundamental rights are violated, ಎಲ್ಲಿಗೆ ಹೋಗ್ತೀರಾ? ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೆ ಎಲ್ಲಿ ಹೋಗ್ತೀರಾ? So it has to, where you have to go? You have to go to the Supreme Court under Article 32. So Article 32 gives you a power to directly go to the Supreme Court, not to the lower court or high court or any other court, right? So ಅದೇ ಥರ Article 32 ಜೊತೆಗೆ Article 226 ಇದೆ, where in which we can directly go to the High Court also. ಅದು Article 226 ಅಲ್ಲಿ ಈಗ one or more fundamental rights are violated. ಸೊ ಆ ಬೇಸಿಸ್ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಏನಂತಂದರೆ, ಸೊ ಎಕ್ಸಿಕ್ಯೂಟಿವ್ ಆರ್ಡರು ಅಥವಾ ಲೆಜಿಸ್ಲೇಟಿವ್ ಆರ್ಡರು. ಓಕೆ, ಇದ್ರ ಮೇಲೇ ಒಂದು ಕ್ವಶನ್ ಫಾರ್ಮೇಷನ್ ಆಗುತ್ತೆ ಮತ್ತೆ. ಸೊ ಎಕ್ಸಿಕ್ಯೂಟಿವ್ ಆರ್ಡರು ಮತ್ತು ಲೆಜಿಸ್ಲೇಟಿವ್ ಆರ್ಡರ್ ಅಂತ ಬಂದಾಗ್ಲೂ ಒಂದು ಕ್ವಶನ್. ಸೊ Article 32 ಕೆಲವು ಟೈಮ್ ನಿಮಗೆ ಕ್ವಶನ್ ಫ್ರೇಮ್ ಆಗಿರುತ್ತೆ, ಇದೇ ನಮ್ಮ ಟೆಸ್ಟಲ್ಲಿ ಆಗಿರ್ಬೋದು ಅಥವಾ ಬೇರೆ ಎಕ್ಸಾಮಿನೇಷನಲ್ಲಿ ಮಾಡಿರ್ಬೋದು. ಸೊ ಅದರಲ್ಲಿ ಕ್ವಶನ್ಸ್ ಹೇಗೆ ಫ್ರೇಮ್ ಆಗಿರ್ತಾರೆ ಅಂದರೆ, ಸೊ Article 32 ಅಪ್ಲೈಸ್ ಟು ಓನ್ಲಿ ಎಕ್ಸಿಕ್ಯೂಟಿವ್ ಆರ್ಡರ್ ಆರ್ ಓನ್ಲಿ ಲೆಜಿಸ್ಲೇಟಿವ್ ಆರ್ಡರ್ ಆರ್ ಬೋತ್ 1 and 2 ಅಂತ ಈ ಥರ ಕ್ವಶನ್ ಬರುತ್ತೆ. ಸೊ Article 32 ಏನಿದೆ, ಇಟ್ ಅಪ್ಲೈಸ್ ಟು ಬೋತ್, ಬಿಕಾಸ್ Article 13 ಏನು ಡಿಫೈನ್ ಮಾಡುತ್ತೆ, Article 13 ಏನು ನೋಡಿದ್ದೀರಾ, ನೆನಪಿದೆ ಯಾರಿಗಾದರೂ? Article 13 ಸಬ್ ಕ್ಲಾಸ್ 2 ವಾಟ್ ಇಟ್ ಸೇಸ್, ಎನಿ ಲಾ ವಿಚ್ ಇಸ್ ಇನ್ಕನ್ಸಿಸ್ಟೆಂಟ್ ವಿತ್ Part 3 of the Constitution, then that law can be declared as null and void ಅಂತ. ಓಕೆ, ಸೊ Article 12 ಏನು ಡಿಫೈನ್ ಮಾಡಿದ್ದೀವಿ, ಸೊ ಸ್ಟೇಟ್ ಅಂತ ಡಿಫೈನ್ ಮಾಡಿದ್ದೀವಿ. ಸೊ ಸ್ಟೇಟ್ ವೈಲೇಟ್ ಮಾಡಿದ್ರೆ, ಸ್ಟೇಟ್ ಮೀನ್ಸ್ ವಾಟ್? ಸ್ಟೇಟ್ ಈಸ್ ಪಾರ್ಲಿಮೆಂಟ್, ಸ್ಟೇಟ್ ಈಸ್ ಎಕ್ಸಿಕ್ಯೂಟಿವ್, ಸ್ಟೇಟ್ ಈಸ್ ಎನಿ ಅದರ್ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್, ರೈಟ್? ಸೊ Article 12 ಡಿಫೈನ್ ಮಾಡಿದ್ದೀವಿ ಅದನ್ನು ಸ್ಟೇಟ್ ಅಂತ, ರೈಟ್? Article 13 ಸೊ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಮಾಡಿದ್ರೆ ಅದನ್ನು ಚಾಲೆಂಜ್ ಮಾಡ್ಬೋದು ಸುಪ್ರೀಂ ಕೋರ್ಟಲ್ಲಿ. ಓಕೆ, ಸೊ ಅದರಲ್ಲಿ ಏನು ನೋಡುತ್ತೆ, ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಇರಲಿ ಅಥವಾ ಲೆಜಿಸ್ಲೇಟಿವ್ ಆ್ಯಕ್ಷನ್ ಇರಲಿ. ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಅಂದರೆ ಏನು, ಭಾಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ವಾಟ್ ಈಸ್ ಎಕ್ಸಿಕ್ಯೂಟಿವ್ ಆ್ಯಕ್ಷನ್, ವಾಟ್ ಈಸ್ ಲೆಜಿಸ್ಲೇಟಿವ್ ಆ್ಯಕ್ಷನ್? ಲೆಜಿಸ್ಲೇಟಿವ್ ಆ್ಯಕ್ಷನ್ ಅಂದರೆ ಪಾರ್ಲಿಮೆಂಟ್ ಕಾನೂನು ಮಾಡಿ, ಮೀನ್ಸ್ ದ ಪಾರ್ಲಿಮೆಂಟ್ ವಿಲ್ ಮೇಕ್ ದ ಲಾ and that will become an legislative action. Okay, if the parliament makes a law and takes one or more fundamental rights, then that will become a legislative action. If the executive order means the prime minister, council of minister or the CM or the council of ministers ಒಂದು ಆರ್ಡರ್ ಕೊಟ್ಟರು, ಆ ಆರ್ಡರಲ್ಲಿ ನಿಮ್ಮ ಫಂಡಮೆಂಟಲ್ ರೈಟನ್ನು ತಗೋತಾ ಇದ್ದಾರೆ. ಸೊ ಅಟ್ ದ್ಯಾಟ್ ಮೂಮೆಂಟ್ ಆಫ್ ಟೈಮ್ ಅದಕ್ಕೆ ಏನಂತೀವಿ ನಾವು, ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಕರಿತೀವಿ. ಸೊ ಇವು ಎರಡು ಕ್ವಶನ್ ಮಾಡ್ಬೋದಾ? ಹೌದು, ಇವೆರಡು ಕ್ವಶನ್ ಮಾಡ್ಬೋದು ಕೋರ್ಟಲ್ಲಿ. ಓನ್ಲಿ ಲೆಜಿಸ್ಲೇಟಿವ್ ಆ್ಯಕ್ಷನ್ ಅಂತ ಭಾಳ ಜನ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿದೆ. ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಒರಿಜಿನಲ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಜುರಿಸ್ಡಿಕ್ಷನ್, ಓಕೆ, ಇನ್ ಕೇಸ್ ಆಫ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಸಿ ಇದು ಎಕ್ಸ್ಕ್ಲೂಸಿವ್ ಅಂತಂದರೆ ಅವ್ರಿಗೆ ಮಾತ್ರ ಹಕ್ಕಿದೆ ಅದ್ರ ಮೇಲೆ ಹಿಯರ್ ಮಾಡೋದು ಅಂತ. ಓಕೆ, ಒರಿಜಿನಲ್ ಅಂತಂದಾಗ ಡೈರೆಕ್ಟ್ಲಿ ವಿ ಹ್ಯಾವ್ ಟು ಗೋ ಟು ದಿ ಸುಪ್ರೀಂ ಕೋರ್ಟ್. ಓಕೆ, ದ ಸುಪ್ರೀಂ ಕೋರ್ಟ್ ಹ್ಯಾಸ್ ದಿ ಚಾನ್ಸಸ್ ಆಫ್ ಹಿಯರಿಂಗ್ ದಿ ಕೇಸ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್. ಓಕೆ, ಸೊ ಫಸ್ಟ್ ಇನ್ಸ್ಟೆನ್ಸಲ್ಲಿ ಸುಪ್ರೀಂ ಕೋರ್ಟ್ ಮಾತ್ರ ಆ ಕೇಸನ್ನು ಹಿಯರ್ ಮಾಡ್ಬೋದು. ಎಕ್ಸ್ಕ್ಲೂಸಿವ್ ಅಂದರೆ ಓನ್ಲಿ ಸುಪ್ರೀಂ ಕೋರ್ಟ್ ಬಿಟ್ಟರೆ ಬೇರೆ ಯಾರಿಗೂ ಅಥಾರಿಟಿ ಇಲ್ಲ ಅಂತ. ಬಟ್ ಎಕ್ಸ್ಕ್ಲೂಸಿವ್ ಅಲ್ಲ ಅದು, ಯಾಕೆ ಅಂತಂದರೆ Article 226 ಹೈಕೋರ್ಟಲ್ಲೂ ಚಾಲೆಂಜ್ ಆಗುತ್ತೆ. ಸೊ ಹಾಗಾಗಿ ದ ರಿಟ್ ಜುರಿಡಿಕ್ಷನ್ ವಿಲ್ ನಾಟ್ ಕಮ್ ಅಂಡರ್ ದಿ ಎಕ್ಸ್ಕ್ಲೂಸಿವ್ ಜುರಿಡಿಕ್ಷನ್ ಬಟ್ ಒರಿಜಿನಲ್ ಜುರಿಡಿಕ್ಷನ್ ಅಂತಲೂ ಹೇಳ್ತೀವಿ, ರೈಟ್? ಸೊ ಸ್ಟೇಟ್ಮೆಂಟ್, ಸೊ ಇದು ಸ್ಟೇಟ್ಮೆಂಟ್ 1 ಈಸ್ ರೈಟ್,
ಸ್ಟೇಟ್ಮೆಂಟ್ 2 ಏನಿದೆ ಒರಿಜಿನ್, ಸೊ ಎಕ್ಸ್ಕ್ಲೂಸಿವ್ ತಪ್ಪಾಗಿದೆ, ಹಾಗಾಗಿ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಸ್ಟೇಟ್ಮೆಂಟ್ 3 ಏನಿದೆ ಇಟ್ ಈಸ್ ಅ ಬೇಸಿಕ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಕೆನ್ ನಾಟ್ ಬಿ ಟೇಕನ್ ಅವೇ ಈವನ್ ಬೈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಆಬ್ವಿಯಸ್ಲಿ 32 ತೊಗೊಂಡೋದ್ರೆ ಏನಾಯಿತು, ಅದಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸುಮ್ಮನೆ ಹೇಳಿಲ್ಲ ಇಟ್ ಈಸ್ ಅನ್ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಬಿಕಾಸ್ ಇಫ್ ಆರ್ಟಿಕಲ್ 32 is not there, then it is no meaning of fundamental right. So understand ಆಯ್ತಾ. ಸೊ ಸ್ಟೇಟ್ಮೆಂಟ್ 1 and 3 is right. ಸೊ ಸ್ಟೇಟ್ಮೆಂಟ್ 1 and 3 ಎಲ್ಲಿದೆ, ಸಿ ನಲ್ಲಿದೆ. ಸೊ ಹಾಗಾಗಿ ಆನ್ಸರ್ ಇಸ್ ಸಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆರ್ ಆರ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861 ಟು ಇಂಡಿಯಾಸ್ ಪ್ರೆಸೆಂಟ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಇದೆ. ಅಂದರೆ 1861 ಇವತ್ತಿನ ದಿನದಲ್ಲಿ ಏನು ಬಾರೋ ಮಾಡಿದ್ದೀವಿ ಅನ್ನೋ ಥರ ಕ್ವಶನ್ ಇದೆ. ಸೊ ಆರ್ ವಿಚ್ ಇಸ್ ಕಂಟಿನ್ಯೂಡ್ ಅಂತ. ಆರ್ಡಿನೆನ್ಸ್ ಮೇಕಿಂಗ್ ಪವರ್, ಎಸ್ 1861 ಆರ್ಡಿನೆನ್ಸ್ ಮೇಕಿಂಗ್ ಪವರನ್ನು ವೈಸ್ರಾಯ್ ಕೊಟ್ಟಿದ್ವಿ. ಸೊ ಅದರಲ್ಲಿ ಹಿ ವಾಸ್ ಹ್ಯಾವಿಂಗ್ ದಿ ಪವರ್ ಟು ಮೇಕ್ ದಿ ಲಾಸ್ ಓಕೆ ಡ್ಯೂರಿಂಗ್ ದಿ emergency, and that law will continue to exist for 6 months. Okay, that was the clause in. And portfolio system, yes, this was also there, but however the bicameralism ಏನಿದೆ ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1909 ನಲ್ಲಿ ತೊಗೊಂಬಂದಿದ್ದೀವಿ ಅಲ್ವಾ. ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಓನ್ಲಿ 1 and 2 ಆರ್ ಕರೆಕ್ಟ್. ಸೊ ಇವೆಲ್ಲ ಫ್ಯಾಕ್ಚುಯಲ್ ಕ್ವಶನ್ಸು. ಅಂದರೆ ಲೈಕ್ ಫ್ಯಾಕ್ಚುಯಲ್ ಅಂದ್ರೇನು, ಯು ಹ್ಯಾವ್ ಟು ರೀಡ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಥವಾ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟು ಅಥವಾ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಟ್ಕೊಂಡು ಮೌಂಟ್ ಬ್ಯಾಟನ್ ಆ್ಯಕ್ಟ್ರಿಗೂ ಚೆನ್ನಾಗಿ ಓದ್ಕೋಬೇಕು ಅದನ್ನು, ರೈಟ್. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆರ್ ಎನ್ವಿಸೇಜ್ಡ್ ಆಸ್ ಅ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಸೊ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಎಲ್ಲಿ ಬರುತ್ತೆ? ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಬರೋದು ಆರ್ಟಿಕಲ್ 23 ಆ್ಯಂಡ್ ಆರ್ಟಿಕಲ್ 24 ಹೌದಲ್ವಾ. ಸೊ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ಆರ್ಟಿಕಲ್ 23 ಮತ್ತು 24 ಮಾತಾಡುತ್ತೆ. ವಾಟ್ ಈಸ್ ಆರ್ಟಿಕಲ್ 23 ಆ್ಯಂಡ್ 24? 23 ಈಸ್ ಪ್ರೊಹಿಬಿಷನ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್ ಆ್ಯಂಡ್ ಫೋರ್ಸ್ಡ್ ಲೇಬರ್, ಆ್ಯಂಡ್ 24 ಈಸ್ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಲೇಬರ್, ರೈಟ್. ಸೊ ಇವೆರಡು ಇದ್ದಾವೆ. ಸೊ ಅದ್ರ ಮೇಲೆ ಯಾವುದಿದೆ ಅಂತ ಕೇಳ್ತೀನಿ. ಸೊ ಪ್ರೊಟೆಕ್ಷನ್ ಅಗೇನ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್, ಇದು ಯಾವುದು ಆರ್ಟಿಕಲ್ಲು? ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಅಂತೂ 23, 24 ಬರಲ್ಲ. ಸೊ ಹಾಗಾಗಿ ದಿಸ್ ಈಸ್ ರಾಂಗ್. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇನ್ ಫ್ಯಾಕ್ಟ್ರೀಸ್, ರೈಟ್, ದಿಸ್ ಈಸ್ ಪ್ರೊಹಿಬಿಷನ್ ಆಫ್ ಟ್ರಾಫಿಕಿಂಗ್ ಆಫ್ ಹ್ಯೂಮನ್ ಫೋರ್ಸ್. ಸೊ ಎರಡು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ದಿಸ್ ಇಸ್ ಡೈರೆಕ್ಟ್ ಕ್ವಶನ್, ದರ್ ಈಸ್ ನೋ ಟ್ವಿಸ್ಟ್ ಇನ್ ಹಿಯರ್. ಸೊ ಡೈರೆಕ್ಟ್ ಕ್ವಶನ್ ಇದೆ, 2 and 3 ಎಲ್ಲಿದೆ ಅದನ್ನು ಟಿಕ್ ಮಾಡಿ, ರೈಟ್. ನೆಕ್ಸ್ಟ್ 4th one. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಮೇ ಬಿ ಡ್ರಾಬ್ಯಾಕ್ಸ್ ಆಫ್ ಡೆಮೋಕ್ರಸಿ. ಸೊ ಇಂಥ ಕ್ವಶನಲ್ಲಿ ಬಂದಾಗ ಸ್ವಲ್ಪ ಡೆಮೋಕ್ರಸಿ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಈ ಡೆಮೋಕ್ರಸಿ ಅನ್ನೋದು ಏನು ಅನ್ನೋದು ಗೊತ್ತಿರೋಕ್ಕೆ ಸೊ NCERT ಬುಕ್ಕು, ಓಕೆ, ದಟ್ ಈಸ್ ಡೆಮೋಕ್ರಾಟಿಕ್ DP1 ಆ್ಯಂಡ್ DP2 ಇವೆರಡು ಓದಬಹುದು. ಇವೆರಡು ಓದಿದಾಗ ನಿಮಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಸಿಂಪಲ್ ಲೇಮ್ಯಾನ್ ಟರ್ಮ್ಸಲ್ಲಿ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎನಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಯಾರಾದ್ರೂ ಆ ಬುಕ್ಕನ್ನು ಓದಿದ್ರೆ ಅರ್ಥವಾಗುತ್ತೆ. ಅಷ್ಟು ಸಿಂಪಲಾಗಿ ಬರೆದಿದ್ದಾರೆ, ಅಷ್ಟು ಲೂಸಿಡಾಗಿ ಬರೆದಿದ್ದಾರೆ, ಅಷ್ಟು ಕ್ರಿಸ್ಟಲ್ ಕ್ಲಿಯರಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಓದಬೇಕು. ಸೊ ಅವ್ರೇನು ಕೇಳ್ತಿದ್ದಾರೆ, ವಾಟ್ ಆರ್ ದ ಡ್ರಾಬ್ಯಾಕ್ಸ್, ಓಕೆ, ಅಡ್ವಾಂಟೇಜಸ್ ಅಂತ ಕೇಳ್ತೀವಿ. ಈಗ ಡಿಸ್ಅಡ್ವಾಂಟೇಜಸ್ ಏನಪ್ಪ, ಡೆಮೋಕ್ರಸಿದು ಏನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಕ್ವಶನ್. ಸೊ ನಾನು ಓದಿಲ್ಲ ಅಂದ್ರೂ ಡೆಮೋಕ್ರಸಿ ಅಂದರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದ್ದರೆ ಇದ್ರ ಮೇಲೆ ಆನ್ಸರ್ ಮಾಡ್ಬೋದು. Democracy is what? The rulers are elected by the people. Okay, means the people will take part in the decision making of the policies, right? So directly or indirectly, right? So democracy may lead to corruption as it is based on electoral competition. ಹೌದು, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಲೀಡರ್ ಕೀಪ್ಸ್ ಚೇಂಜಿಂಗ್ ಇನ್ ಡೆಮೋಕ್ರಸಿ ವಿಚ್ ಕುಡ್ ಲೀಡ್ ಟು ಇನ್ಸ್ಟೆಬಿಲಿಟಿ. ಹೌದು, ನಮ್ಮ ಭಾರತ ದೇಶ ಡೆಮೋಕ್ರಸಿ ಅಂತ ತಗೊಂಡ್ರೆ ನಮಗೇನಿದೆ ಪಾರ್ಲಿಮೆಂಟರಿ ಸಿಸ್ಟಮ್ ಗೌರ್ಮೆಂಟಲ್ಲಿ. ಸೊ ಲೀಡರ್ ಇಸ್ ನಾಟ್ ಫಿಕ್ಸ್ಡ್. ಓಕೆ, ಸೊ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಆಗುತ್ತೆ, ಮತ್ತೆ ಚೇಂಜ್ ಆಗ್ಬೋದು, ಅಥವಾ 5 ವರ್ಷದೊಳಗಡೆ ನಮ್ಮ ಕರ್ನಾಟಕನೇ ಬೆಸ್ಟ್ ಎಕ್ಸಾಂಪಲ್ಲು. ಹೋದ ಟರ್ಮಲ್ಲಿ ನೋಡಿದಾಗ ಮೆಜಾರಿಟಿ ಯಾವ ಪಾರ್ಟಿಗೂ ಇಲ್ಲದೆ ಇರುವಾಗ ಸೊ ಲೀಡರ್ಸ್ ಏನಾಯಿತು, 3 ಲೀಡರ್ಸ್ ಚೇಂಜ್ ಆದರು. ಸೊ ಅದೇ ಥರ ಜನರಲಿ ಡೆಮೋಕ್ರಸಿಯಲ್ಲಿ ಏನಾಗುತ್ತೆ, ಲೀಡರ್ಸ್ ವಿಲ್ ನಾಟ್ ಬಿ ಕಾನ್ಸ್ಟೆಂಟ್. ಓಕೆ, ಈಗ ಪುಟಿನ್ ಅವ್ರದ್ದು ರಷ್ಯಾದಲ್ಲಿ ಎಲೆಕ್ಷನ್ ಆಯಿತು, ಪುಟಿನ್ ಎಲೆಕ್ಟೆಡ್ ಕನ್ಸಿಕ್ಯೂಟಿವ್ಲಿ ಫಾರ್ 6th term. ಸೊ ಅದನ್ನು ನೋಡಿದಾಗ ಆಬ್ವಿಯಸ್ಲಿ ಲೀಡರ್ಸ್ ಆರ್ ಕನ್ಸಿಸ್ಟೆಂಟ್ಲಿ, ದೇರ್ ಈಸ್ ಅ ಇನ್ಸ್ಟೆಬಿಲಿಟಿ ಇನ್ ದಿ leadership, right? So that is not a democracy then, right? So but however democracy alli enide problem appa andre leaders are not constant, correct? So this is the drawback of democracy. This statement is correct. Democracy may lead to corruption as it may be electoral competition. ಹೌದು, ನಮ್ಮದೇ ಎಕ್ಸಾಂಪಲ್ ಅಗೇನ್, ಎಲೆಕ್ಟೋರಲ್ ಎಲೆಕ್ಷನ್ ಬಂದರೆ ಸಾಕು ನಾವೆಲ್ಲ ಅನ್ಕೋತೀವಿ MP ಗೆ MLA ಎಲೆಕ್ಷನ್ಗೆ ಸೀಲಿಂಗ್ ಫಿಕ್ಸ್ ಮಾಡಿದ್ದೀವಿ, ಇಷ್ಟು ಅಮೌಂಟ್ ಸ್ಪೆಂಡ್ ಮಾಡಬೇಕು ಅಂತ. ಬಟ್ ಆ್ಯಕ್ಚುಲ್ ಸ್ಪೆಂಡ್ ಆಗ್ತಾ ಇರೋದು ಮೋಸ್ಟ್ ಆಫ್ ದಿ ಪೀಪಲ್ ಗೊತ್ತಿದೆ, ಇಟ್ ಈಸ್ ನಾಟ್ ಲೆಸ್ ದೆನ್ 10 crores or 5 crores, ರೈಟ್? ಸೊ ಇಟ್ ಈಸ್ ಮೋರ್ ದೆನ್ ದ್ಯಾಟ್ ಆಲ್ಸೋ, 20 crore ಖರ್ಚಾಗುತ್ತೆ ಅಂತ ಹೇಳ್ತಾರೆ ಎಸ್ಟಿಮೇಷನ್. ಬಿಕಾಸ್ ಇಟ್ ಈಸ್ ಆಲ್ ಇನ್ಫ್ಲೇಟೆಡ್ ಫಿಗರ್ಸ್ ಇರ್ಬೋದು, ಅಥವಾ ಫಿಗರ್ಸನ್ನು ಅಷ್ಟು ಖರ್ಚಾಗ್ತಿರ್ಬೋದು. ಆದರೆ ಸಿಂಪಲ್ಲಾಗಿ ನೋಡ್ತಾ ಇರಿ. ಸೊ ದಿಸ್ ಆಲ್ಸೋ ಮೀನ್ಸ್ ವಾಟ್,
ನಥಿಂಗ್ ಬಟ್ ಡೆಮೋಕ್ರಸಿಯಲ್ಲಿ ಏನಾಗುತ್ತೆ, ಎಲೆಕ್ಷನ್ ಗೆದಿಯೋಕ್ಕೋಸ್ಕರ, ಎಲೆಕ್ಟ್ರಲ್ ಕಾಂಪಿಟೇಷನ್ಗೋಸ್ಕರ, ಎಲೆಕ್ಷನಲ್ಲಿ ವಿನ್ ಆಗಲೇಬೇಕು ಅನ್ನೋಕ್ಕೋಸ್ಕರ ದುಡ್ಡು ಸಾಕಷ್ಟು ಖರ್ಚಾಗುತ್ತೆ. ಆದರೆ ದುಡ್ಡು ಖರ್ಚಾದ ಮೀನಿಂಗ್ ಏನು, ಅದನ್ನು ದುಡ್ಡು ವಾಪಸ್ ತಗೊಳ್ಳೋಕ್ಕೋಸ್ಕರ ಕರಪ್ಷನಲ್ಲಿ ಇಂಡಲ್ಜ್ ಆಗ್ತಾರೆ. ಸೊ ಹಾಗಾಗಿ ಇದು ಒಂದು ಡೆಮೋಕ್ರಸಿದು ಒಂದು ಡ್ರಾಬ್ಯಾಕು. ಡೆಮೋಕ್ರಸಿ increases the chances of rash or irrational decision making. ಇಲ್ಲ, ಆಬ್ವಿಯಸ್ಲಿ ಡೈರೆಕ್ಟ್ಲಿ ಇದೆ. ಯಾಕೆಂದರೆ ಏನಂತೆ, ರ್ಯಾಶು ಮತ್ತು ಇರ್ರೆಸ್ಪಾನ್ಸಿಬಲ್ ಡಿಸಿಷನ್ ಮೇಕಿಂಗ್. ಇರ್ರೆಸ್ಪಾನ್ಸಿಬಲ್ ಇದ್ದರೆ ಏನಾಗುತ್ತೆ, ಸರ್ಕಾರವನ್ನು ಬಿದ್ದು ಬೀಳಿಸ್ತಾರೆ. ಓಕೆ, ನೋ ಕಾನ್ಫಿಡೆನ್ಸ್ ಮೋಷನ್ ಯಾವಾಗ ಮೂವ್ ಮಾಡ್ತೀವಿ? ಸೊ ವೆನ್ ವಿ ಫೀಲ್ ದಟ್ ದ ಗೌರ್ಮೆಂಟ್ ಈಸ್ ನಾಟ್ ಫಂಕ್ಷನಿಂಗ್ ಅಕಾರ್ಡಿಂಗ್ ಟು ದಿ ಡಿಮಾಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನಾತ್ಮಕವಾಗಿ ಸರ್ಕಾರ ನಡೆಸ್ತಾ ಇಲ್ಲ ಅಥವಾ ಪೀಪಲ್ಸ್ ಓರಿಯೆಂಟೆಡಲ್ಲಿ ಸರ್ಕಾರ ನಡೆಸ್ತಾ ಇಲ್ಲ ಅಂದರೆ ನಾವು ಅದನ್ನು ಅಕೌಂಟೇಬಲ್, ಪಾರ್ಲಿಮೆಂಟ್ರಿಯಲ್ಲಿ there are many tools to hold the government accountable in the parliamentary form of government. Best example is question hour. Okay, no confidence motion. Okay, cut, policy cut, economic cut, token cut. So all these, adjournment motion. Okay, so ಇವೆಲ್ಲ motions ಏನಿದ್ದಾವೆ, we are holding the government accountable through this motion. If any irresponsible act behavior ತೊಗೊಂಬಂದರೆ ಅದಕ್ಕೆ, ಸೊ ಇದು ಡ್ರಾಬ್ಯಾಕ್ ಅಲ್ಲ. ಓಕೆ, ಸೊ ಹಾಗಾಗಿ ಇದು ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ರ್ಯಾಶ್ ಆರ್ ಇನ್ಕ್ರೀಸಸ್ ದಿ ಚಾನ್ಸಸ್ ಆಫ್, ಇಲ್ಲ ಇದು ಇನ್ಕ್ರೀಸ್ ಆಗಲ್ಲ, ಇದು ಡಿಕ್ರೀಸ್. ಇದು ಆ್ಯಕ್ಚುಲಿ ಡಿಕ್ರೀಸಸ್ ದಿ ಚಾನ್ಸಸ್ ಆಫ್ ರ್ಯಾಶ್ ಆರ್ ಇರ್ರೆಸ್ಪಾನ್ಸಿಬಲ್ ಡಿಸಿಷನ್ ಮೇಕಿಂಗ್ ಇದ್ದರೆ ದ ಸ್ಟೇಟ್ಮೆಂಟ್ ವಾಸ್ ರೈಟ್ ಬಟ್ ಮೇ ನಾಟ್ ಬಿ ರೈಟ್ ವಿತ್ ದಿ ಡ್ರಾಬ್ಯಾಕ್. ಓಕೆ, ಸೊ ದಿಸ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಇಸ್ ರಾಂಗ್. ಸೊ ಹಾಗಾಗಿ ಓನ್ಲಿ 1 and 2. ಅಂಡರ್ಸ್ಟುಡ್? ನೆಕ್ಸ್ಟ್ ಫಿಫ್ತ್ ಕ್ವಶನ್. ಸೊ ಫಿಫ್ತ್ ಕ್ವಶನಲ್ಲಿ, ವಿಚ್ ಆಫ್ ದಿ ಫಾಲೋವಿಂಗ್ ಎಲಿಮೆಂಟ್ಸ್ forms the part of basic structure of the constitution as laid down by various court judgments. ಸೊ ಬೇಸಿಕ್ ಸ್ಟ್ರಕ್ಚರಲ್ಲಿ ಯಾವ್ಯಾವ ಇದ್ದಾವೆ? ಆ್ಯಕ್ಚುಲಿ ಬೇಸಿಕ್ ಸ್ಟ್ರಕ್ಚರಲ್ಲಿ ಎಲ್ಲ ಇದ್ದಾವೆ. ಸೊ ಆಪ್ಷನ್ಸ್ ಇಲ್ಲಿಲ್ಲ ನಿಮಗೆ. ಸೊ 1 2 3 4 1 2 3 4 ಅಂತ ಕೊಟ್ಟಿದ್ವಿ. ಆ್ಯಕ್ಚುಲಿ ಬೇಸಿಕ್ ಸ್ಟ್ರಕ್ಚರ್ ಎವ್ರಿಥಿಂಗ್. ಸೊ ಏನೇನಿದೆ, ಸೆಕ್ಯುಲರ್ ಕ್ಯಾರೆಕ್ಟರ್, ಎಸ್ ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್. ಕೇಶವಾನಂದ ಭಾರತಿ ಕೇಸಲ್ಲೇ ಸುಪ್ರೀಂ ಕೋರ್ಟು ಹೇಳಿದೆ. ಅದಲ್ಲದೆ ಬೊಮ್ಮಾಯಿ ಕೇಸಲ್ಲಿ ಅಗೈನ್ ಇಟ್ ರಿಇಟರೇಟೆಡ್ ದಟ್ ಸೆಕ್ಯುಲರಿಸಮ್ ಈಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ರೈಟ್, ಸಪರೇಷನ್ ಆಫ್ powers between the legislature and executive, yes, that is the article, separation of power between legislature and executive, obviously it is there. And then socialistic state. Okay, so secular state of the Indian constitution and separation of power between the legislature and executive is also a basic structure of the constitution. And socialistic state, okay, ಈ socialistic state ಅನ್ನೋದನ್ನು it is a basic structure of the constitution. And principle of reasonableness, okay, the law has to be reasonable. Okay, the law has to be fair, the law has to be just. Okay, that is the due process of law. So due process of law is being a part of the basic structure of the constitution. So it also be the answer. Okay, so it is 1 2 3 and 4.